It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಕರ್. ಮೊದಲಿಗೆ ಹೆಡ್ಲೈನ್ಸ್. ರಸ್ತೆ ಗುಂಡಿಗಳನ್ನು ಮುಚ್ಚಲು ಕಾಂಗ್ರೆಸ್ ಸರ್ಕಾರ ವಿಫಲ, ಬಿಜೆಪಿಯಿಂದ ಪ್ರತಿಭಟನೆ. ಕಾರ್ಮಿಕರಿಗೆ ಕನಿಷ್ಠ ವೇತನ, ಸಹಕಾರ ಸಂಘ ಸ್ಥಾಪನೆಗೆ ಒತ್ತಾಯಿಸಿ ಎಐಯುಟಿಸಿ ಪ್ರತಿಭಟನೆ. ಉದ್ಯೋಗ ಖಾತ್ರಿ ಅನುಷ್ಠಾನಕ್ಕೆ ಯುಕ್ತಾಧಾರ ತಂತ್ರಾಂಶ ಬಳಕೆ ಮಾಡಲು ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕುಮಾರ್ ಕಾಂದು ಸೂಚನೆ. ಧರ್ಮಸ್ಥಳ ಬುರುಡೆ ಪ್ರಕರಣ, ತಿಮ್ಮರೋಡಿ ಮಾನವಿಗೆ ಗಡಿಪಾರು ವಿರೋಧಿಸಿ ದಲಿತ ಸೇನೆ ಪ್ರತಿಭಟನೆ. ಪಾಲಿಕೆ ಸದಸ್ಯ ಜಿಂದಪ್ಪ ಅವರ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ಗಂಗಾ ಮತಸ್ಥ ಸಮಾಜ ಒತ್ತಾಯ. ಪಾಲಿಕೆ ಸದಸ್ಯ ಜಿಂದಪ್ಪ ಮೇಲೆ ಹಲ್ಲೆ, ತಿಮ್ಮಾರೆಡ್ಡಿ ಸೇರಿ 8 ಜನರ ವಿರುದ್ಧ ಪ್ರಕರಣ ದಾಖಲು. ವಾರ್ತೆಗಳ ವಿವರ. ರಾಜ್ಯಾದ್ಯಂತ ಹಾಳಾಗಿ ಹದಗೆಟ್ಟಿರುವ ರಸ್ತೆಗಳನ್ನು ದುರಸ್ತಿಗೊಳಿಸದೇ ಇರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಬಿಜೆಪಿ ನಗರ ಮಂಡಲದಿಂದ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ರಾಜ್ಯದ ತುಂಬೆಲ್ಲ ರಸ್ತೆಗಳೇ ಮಾಯವಾಗಿ ಬರೀ ದೊಡ್ಡ ದೊಡ್ಡ ಗುಂಡಿಗಳು ಕಾಣುತ್ತಿವೆ. ರಸ್ತೆ ಸರಿಪಡಿಸಲು ಸರ್ಕಾರ ಮುಂದಾಗದೆ ರಾಜ್ಯದ ಜನರಿಗೆ ತೊಂದರೆಯನ್ನುಂಟು ಮಾಡುತ್ತಿದೆ ಎಂದರು. ರಾಜ್ಯದ ವಿಚಾರ ಬಹುದೂರದ ಮಾತು. ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ರಸ್ತೆಗಳು ಹದಗೆಟ್ಟು ಹೋಗಿವೆ. ರಾಯಚೂರಿನಿಂದ ಲಿಂಗಸಗೂರು ತೆರಳಲು 1.5 ಗಂಟೆ ಬೇಕಾಗುತ್ತಿತ್ತು. ಆದರೆ ಇದೀಗ ಆ ರಸ್ತೆ ಶಿಥಿಲಗೊಂಡಿದ್ದು ಇದೀಗ 3 ತಾಸು ಬೇಕಾಗುತ್ತದೆ. ಮಾನ್ವೀಯ ರಸ್ತೆಯ ಹೈವೇ ಕಾಮಗಾರಿ ನಡೆಯುತ್ತಿದ್ದು, ಆದರೆ ಅದು ಕೂಡ ಬ್ರಿಡ್ಜ್ ಕಾಮಗಾರಿ ಹೆಸರಿನಲ್ಲಿ ಅಲ್ಲಲ್ಲಿ ಗುಂಡಿ ಬಿದ್ದಿರುವುದರಿಂದ ತೊಂದರೆ ಉಂಟಾಗುತ್ತಿದೆ ಎಂದರು. ರಾಯಚೂರು ನಗರ ಸೇರಿದಂತೆ ಅನೇಕ ಕಡೆಗಳಲ್ಲಿ ರಸ್ತೆಗಳೆಲ್ಲ ಕೆಟ್ಟು ಹೋಗಿದ್ದು, ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಣಕ್ಕೇನು ಕೊರತೆ ಇಲ್ಲ ಎಂದು ಹೇಳುತ್ತಿದ್ದು, ಆದರೆ ರಾಜ್ಯದಲ್ಲಿ ಗುಂಡಿಗಳನ್ನು ಏಕೆ ಕಾಂಗ್ರೆಸ್ ಸೃಷ್ಟಿ ಮಾಡಿತು ಎಂದು ತಿಳಿಯುತ್ತಿಲ್ಲ. ರಸ್ತೆಗಳು ಸರಿಪಡಿಸದಿದ್ದರೆ ಹಣ ಎಲ್ಲಿ ಹೋಗಿದೆ? ಸರ್ಕಾರ ತಿನ್ನುತ್ತಿದೆಯೇ ಎಂದು ಪ್ರಶ್ನಿಸಿದರು. ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ, ಹಣವಿಲ್ಲದ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ರಾಯಚೂರು ನಗರದಲ್ಲಿ ಇವತ್ತು ಮಾಡತಕ್ಕಂಥ ಪ್ರತಿಭಟನಾ ಮತ್ತು ರಸ್ತಾ ರೋಕೋ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯವನ್ನು ದಿವಾಳಿ ಎಬ್ಬಿಸಿದೆ. ಅದು ಯಾತಕ್ಕೆ ಎಬ್ಬಿಸಿದೆ ಅವರಿಗೆ ಗೊತ್ತು. ಬಂದಿರತಕ್ಕಂಥ ದುಡ್ಡು ಎಲ್ಲಿ ಹೋಗ್ತದೋ ಗೊತ್ತಿಲ್ಲ. ಇವತ್ತು ಇಡೀ ಬೆಂಗಳೂರು ತುಂಬ ಹಾಹಾಕಾರ ಹೇಳ್ತಾ ಇದೆ. ಗುಂಡಿ ಮುಚ್ಚೋದು ದುಡ್ಡು ಇಲ್ಲ ಇವ್ರ ಹತ್ರ, ಒಂದು ರಸ್ತೆ ಸರಿ ಇಲ್ಲ ಅಂತೇಳಿ. ಬೆಂಗಳೂರು ಯಾಕೆ ಇಲ್ಲಿ ರಾಯಚೂರು, ನಾನೇ ಗುಂಡಿಯಾಗ ನಿಂತೀನಿ. ನಾನು ನಿಂತಿದ್ದೆ ಗುಂಡಿ ಒಳಗೆ. ರಸ್ತೆ ಎಲ್ಲ ಕಡೆ ರಸ್ತೆಗಳು ಕೆಟ್ಟು ಹೋಗಿದೆ. ಜನಸಂಚಾರವನ್ನು ಭಾಳ ಅಸ್ತವ್ಯಸ್ತ ಆಗ್ತಾ ಇದೆ. ಇಲ್ಲಿಂದ ನಾವು
ನಾವು ಲಿಂಗಸೂರ್ಗೆ ಹೋದ್ರೆ 1.5 ತಾಸಿನಾಗ ಹೋಗ್ತಾ ಇದ್ವಿ. ಇಷ್ಟು ದಿವಸ 3 ತಾಸು ಹಿಡಿತಾ ಇದೆ ಈಗ ಆ ರಸ್ತೆ ಕೆಟ್ಟು ಹೋಗಿ. ನೀವು ಎಕಡೆನ ಹೋಗ್ರಿ, ಈಗ ಹೊಸ ರೋಡ್ ಏನೋ ಹೈವೇದು ಮಾನವಿಯಿಂದ ನಡೀತಾ ಇದೆ, ಆದರೆ ಎಲ್ಲ ಕಡೆ ಅಲ್ಲಿ ಕಟ್ಟಾಗಿ ಇಲ್ಲಿ ಬ್ರಿಡ್ಜ್ ಅಲ್ಲಿ ಬ್ರಿಡ್ಜು, ಹೀಗಾಗಿ ಕೊಪ್ಪಳಕ್ಕೆ ನಾವು ಹೋಗ್ಬೇಕಾದ್ರೆ 6 ತಾಸು ಆಗ್ತಾ ಇದೆ. ಹಿಂದೆ 3.5 ತಾಸಿನಾಗ ಹೋಗ್ತಾ ಇದ್ದೀವಿ ರಾಯಚೂರಿಂದ. ಈ ಥರ ಎಲ್ಲ ಕಡೆ ರಸ್ತೆಗಳು ಕೆಟ್ಟೋಗಿವೆ. ರಾಯಚೂರು ನಗರ ಪೂರ ಬುದ್ಧಿಮಯ ಆಗಿದೆ. ರಾಯಚೂರು ನಗರದಲ್ಲಿನೂ ರಸ್ತೆಗಳು ಕೆಟ್ಟೋಗಿವೆ. ದುಡ್ಡಿಲ್ಲ ಅಂತ ಹೇಳ್ತೀವಿ. ಮೊನ್ನೆ ಎಲ್ಲಿಯೋ ನಾನು ಕೇಳಿದ್ದೆ ಸಿದ್ದರಾಮಯ್ಯನವರು, ಹಣಕ್ಕೇನು ಕೊರತೆ ಇಲ್ಲ ನಮ್ಮ ಹತ್ರ ಅಂತ ಹೇಳಿ. ಹಣ ಕೊರತೆ ಇಲ್ಲ ಅಂದರೆ ಎಲ್ಲಿ ಹೋಗ್ತೀರಿ? ನೀವು ತಿಂತೀರಾ? ಸರ್ಕಾರ ಹಣವನ್ನು ನೀವು ತಿಂತೀರಿ? ಎಲ್ಲಿ ಹೋಗ್ತಾ ಇದೆ? ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟು ರಸ್ತೆಗಳನ್ನು ಸರಿಯಾಗಿ ಮಾಡಿ ಸಂಚಾರ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ಲಿಕ್ಕೆ ನಿಮ್ಮ ಹತ್ರ ದುಡ್ಡೇ ಇಲ್ಲ ಅಂತ ಹೇಳಿದರೆ ಮತ್ತೆ ಇರ್ತಕ್ಕಂಥ ದುಡ್ಡು ಎಲ್ಲಿ ಹೋಗಿದೆ? ದುಡ್ಡು ಇತ್ತು ಅಂದರೆ ನಮ್ಮ ಹತ್ರ ಹಣಕಾಸಿನ ತೊಂದರೆ ಇಲ್ಲ ಅಂತ ಹೇಳ್ತೀರಿ. ಡಿಸ್ಟ್ರಿಬ್ಯೂಟ್ ಮಾಡಿರಲ್ಲ, ಎಲ್ಲ ಡಿಪಾರ್ಟ್ಮೆಂಟಿಗೆ ಹಣವನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಆಯಾ ಡಿಪಾರ್ಟ್ಮೆಂಟು ತಮ್ಮ ಕೆಲಸವನ್ನು ಮಾಡ್ತಕ್ಕಂಥದ್ದು ಎಲ್ಲರೂ ಮಾಡಲಿ. ಈ ಗುಂಡಿ ಮುಚ್ಚಲಿ, ರಸ್ತೆ ಸರಿ ಮಾಡಲಿ, ಈ ಕೆಲಸವನ್ನು. ಈ ಸಂದರ್ಭದಲ್ಲಿ ಪ್ರಮುಖರಾದ ರಮಾನಂದ್ ಯಾದವ್, ವಿಜಯ್ ಕುಮಾರ್ ಸಜ್ಜನ್, ಕಡಗೋಳ್ ಆಂಜನೇಯ, ರಾಜ್ಕುಮಾರ್, ಗುಡ್ಸಿ ನರಸರೆಡ್ಡಿ, ಪಿ ಯಲ್ಲಪ್ಪ, ವಿನಾಯಕ್ ರಾವ್, ಕಾರ್ತಿಕ್ ರೆಡ್ಡಿ, ರವಿ ಗೌಡ, ಶಶಿರಾಜ್ ಮಸ್ಕಿ, ಯು ನರಸರೆಡ್ಡಿ, ನಾಗರಾಜ್, ಇ ಶಶಿರಾಜ್, ತಿಮ್ಮಪ್ಪ ಫಿರಂಗಿ, ನರಸಪ್ಪ ಎಕ್ಲಾಸ್ಪುರ್, ನಗರ ಮಂಡಲ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರ್, ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರ ಕಡಗೋಳ್, ತಿರುಮಲ ರೆಡ್ಡಿ, ಬಂಗಿ ನರಸರೆಡ್ಡಿ, ನಾಗವೇಣಿ ಸಾವ್ಕಾರ್, ಅಶ್ವಿನಿ, ಅನಿತಾ, ವಿಜಯಲಕ್ಷ್ಮಿ, ವಿಪಿ ರೆಡ್ಡಿ, ರಾಜು, ಸುರೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ಜಾರಿಗೊಳಿಸುವುದು, ಜಿಲ್ಲಾ ಮಟ್ಟದ ಕಾರ್ಮಿಕ ವಿವಿಧೋದ್ದೇಶ ಸಹಕಾರ ಸಂಘವನ್ನು ರಚಿಸುವುದು ಸೇರಿದಂತೆ ಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಎಐಯುಟಿಸಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ಹಾಸ್ಟೆಲ್, ವಸತಿ ಶಾಲೆ, ವಸತಿ ನಿಲಯ, ವಿವಿಧೆಡೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಟಿಪ್ಪು ಸುಲ್ತಾನ್ ಉದ್ಯಾನವನದವರೆಗೆ ಮೆರವಣಿಗೆ ನಡೆಸಿದರು. ಹೊರಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಿ ಕಾರ್ಮಿಕರ ಸೇವೆಯನ್ನು ಖಾಯಂ ಮಾಡಿ ಅಲ್ಲಿವರೆಗೂ ಇಲಾಖೆಗಳಿಂದಲೇ ನೇರವಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಪಾವತಿಸಿ ಮತ್ತು ಸೇವಾ ಭದ್ರತೆ ಒದಗಿಸಬೇಕು ಎಂದು ಆಗ್ರಹಿಸಿದರು. ಜಿಲ್ಲೆಗಳಲ್ಲಿ ವಿವಿಧೋದ್ದೇಶ ಕಾರ್ಮಿಕರ ಸಹಕಾರ ಸಂಘ ರಚಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು. ಎಲ್ಲ ಕೌಶಲ್ಯರಹಿತ ಕಾರ್ಮಿಕರಿಗೆ ಕನಿಷ್ಠ ವೇತನ 35,950 ರೂಪಾಯಿ ನಿಗದಿಪಡಿಸಬೇಕು. ಕನಿಷ್ಠ ವೇತನ ಹೆಚ್ಚಳ ಕುರಿತು ರಾಜ್ಯ ಸರ್ಕಾರದ ಅಧಿಸೂಚನೆ ಕೂಡಲೇ ಜಾರಿಯಾಗಬೇಕು. ಸರ್ಕಾರಿ ಆದೇಶವಾಗಿ ಮಾರ್ಪಡಬೇಕು ಎಂದು ಒತ್ತಾಯಿಸಿದರು. ಜಿಲ್ಲಾ ಕೇಂದ್ರಗಳಲ್ಲಿ ಸುಸಜ್ಜಿತ ಇಎಸ್ಐ ಆಸ್ಪತ್ರೆ ಪ್ರಾರಂಭಿಸಬೇಕು. ಕಾರ್ಮಿಕರಿಗೆ ಹಾಗೂ ಅವರ ಕುಟುಂಬಗಳಿಗೆ ಇಎಸ್ಐ ಸೌಲಭ್ಯ ದೊರೆಯುವಂತೆ ಸಮರ್ಪಕ ಕ್ರಮ ಕೈಗೊಳ್ಳಬೇಕು. ಪಿಎಫ್, ಇಎಸ್ಐ ಅರ್ಹ ವೇತನ ಮಿತಿಯನ್ನು ಹೆಚ್ಚಿಸಿ ಎಲ್ಲರಿಗೂ ಸೌಲಭ್ಯ ಸಿಗುವಂತೆ ಮಾಡಬೇಕು ಎಂದು ಮನವಿ ಮಾಡಿದರು. ಎರಡು 2017 ನಂತರ ಆರಂಭಗೊಂಡ ಎಲ್ಲ ವಸತಿ ಶಾಲೆ, ಕಾಲೇಜುಗಳಿಗೆ 11 ಜನ ಅಡುಗೆ ಸಿಬ್ಬಂದಿಯವರನ್ನು ನೇಮಕ ಮಾಡಬೇಕು ಸೇರಿದಂತೆ ಇತರೆ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಸಂಘಟನೆ ರಾಜ್ಯ ಉಪಾಧ್ಯಕ್ಷ ಎನ್ಎಸ್ ವೀರೇಶ್, ಜಿಲ್ಲಾಧ್ಯಕ್ಷ ತಿರುಮಲರಾವ್, ಉಪಾಧ್ಯಕ್ಷ ಅಣ್ಣಪ್ಪ, ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಚಿಕಲಪರ್ವಿ, ಸಲೀಂ, ಕರಿಲಿಂಗ, ವೆಂಕಯ್ಯ, ಗಾಯತ್ರಿ, ಹುಲಿಗೆಪ್ಪ, ನಾಗರಾಜ್, ಹನುಮರೆಡ್ಡಿ, ಮಹೇಶ್ ದೇವದುರ್ಗ ಸೇರಿದಂತೆ ಅನೇಕ ಕಾರ್ಮಿಕ ಸಂಘಗಳ ಮುಖಂಡರು ಭಾಗವಹಿಸಿದ್ದರು. ನರೇಗಾದಡಿ ಕಾಮಗಾರಿ ತೆಗೆದುಕೊಂಡ ಬಳಿಕ ಪೂರ್ಣಗೊಳಿಸದೇ ಇರುವುದರಿಂದ ಸಾಕಷ್ಟು ದೂರುಗಳು ಬರುತ್ತಿದ್ದು
ಯುಕ್ತಾಧಾರ ತಂತ್ರಾಂಶದಿಂದ ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಈ ತಂತ್ರಾಂಶವು ಸಹಕಾರಿಯಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಕಾಂತು ಹೇಳಿದರು. ಅವರಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಪಿಡಿಒಗಳು, ಅನುಷ್ಠಾನ ಇಲಾಖೆಗಳ ಅಧಿಕಾರಿಗಳು, ನರೇಗಾ ತಾಂತ್ರಿಕ ಸಿಬ್ಬಂದಿಗಳಿಗೆ ಆಯೋಜಿಸಿದ್ದ ನರೇಗಾ ಯುಕ್ತಾಧಾರ ತಂತ್ರಾಂಶ ಕುರಿತು ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಯುಕ್ತಾಧಾರ ತಂತ್ರಾಂಶ ಸಹಕಾರಿಯಾಗಿದ್ದು, ಈ ತಂತ್ರಾಂಶವು ವಿಶೇಷ ಸಾಧನೆಗಳನ್ನು ಒಳಗೊಂಡಿದ್ದು, ಹಿಂದಿನ ಸ್ವತ್ತುಗಳನ್ನು ವಿಶ್ಲೇಷಿಸಲು ಮತ್ತು ಹೊಸ ಯೋಜನೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಎಂದರು. ನರೇಗಾ ಯೋಜನೆಯಡಿ ಜಲಾಶಯದ ಮಾದರಿಯಲ್ಲಿ ವೈಜ್ಞಾನಿಕವಾಗಿ ಯೋಜನೆಯನ್ನು ಸಿದ್ಧಪಡಿಸಲು ಯುಕ್ತಾಧಾರ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿದೆ. ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಮಂತ್ರಾಲಯದ ನಿರ್ದೇಶನದಂತೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಜಿಐಎಸ್ ಆಧಾರಿತ ಕಾಮಗಾರಿಗಳನ್ನು ಯುಕ್ತಾಧಾರ ತಂತ್ರಾಂಶದಲ್ಲಿ ವೈಜ್ಞಾನಿಕವಾಗಿ ತಯಾರಿಸಬೇಕಾಗುತ್ತದೆ ಎಂದು ಹೇಳಿದರು. ಹೇಳಿದ್ದಾರೆ ಮತ್ತು ಇವತ್ತು ಈ ಟ್ರೈನಿಂಗ್ನಲ್ಲಿ ಕೂಡ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಇಒ ಅವರು ಇದ್ದಾರೆ, ಎಲ್ಲ ಎಡಿಸ್ ಇದ್ದಾರೆ, ಟಿ ಸಿಗಳು ಎಲ್ಲ ಹೇಳ್ತಾರೆ. ಸೊ ಎಲ್ಲರೂ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇದು ಯುಕ್ತಾಧಾರ ತುಂಬ ಒಳ್ಳೆಯ ಇನಿಷಿಯೇಟಿವ್ ನನ್ನ ಪ್ರಕಾರ. ಯಾಕಂದರೆ ನರೇಗಾ ಯೋಜನೆಯಲ್ಲಿ ಮುಖ್ಯವಾಗಿ ಅದೇ ರೀತಿ ಜಾಸ್ತಿ ಕಂಪ್ಲೀಟ್ ಬರ್ತಾ ಇದೆ. ಅಂದರೆ ಒಂದು ವರ್ಕ್ ತಗೊಂಡು ಆ ವರ್ಕ್ ಪೂರ್ತಿ ಕಂಪ್ಲೀಟ್ ಮಾಡಲ್ಲ, ಅರ್ಧ ಮಾಡಿ ಬಿಟ್ಬಿಡ್ತಾರೆ. ನೆಕ್ಸ್ಟ್ ಇಯರ್ ಮತ್ತೆ ಬೇರೆ ಅದೇ ವರ್ಕ್ ಐದರ್ ರಿಪಿಟೇಷನ್ ಆಫ್ ವರ್ಕ್ ಆಗ್ತದೆ ಅಥವಾ ಹಾಫ್ ಡನ್ ವರ್ಕ್ ಥರ ಆಗ್ತದೆ. ನಾವು ಈಗ ನೋಡ್ತಾ ಇದ್ವಿ, ಪ್ರತಿ ತಿಂಗಳು ನಾನು ರಿವ್ಯೂ ಮಾಡ್ತಾ ಇದ್ವಿ. ಅಲ್ಲಿ ವರ್ಕ್ ಕಂಪ್ಲೀಷನ್ ಅಂತ ಒಂದು ನಾವು ತುಂಬ ಫೋಕಸ್ ಮಾಡ್ತಾ ಇದ್ವಿ. ಲಾಟ್ಸ್ ಆಫ್ ವರ್ಕ್ ಹಾಫ್ ಡನ್ ಅಥವಾ ವಿದೌಟ್ ಅನ್ಪ್ಲಾನ್ಡ್ ವರ್ಕ್, ಪ್ಲಾನಿಂಗ್ ಸರಿಯಾಗಿ ಮಾಡಿಲ್ಲ ಥರ ಮಾಡಲಾಗಿದೆ. ಇದು ಒಂದು ಬಂದ ನಂತರ ಈ ಎಲ್ಲ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಆಗ್ತದೆ ಅಂತ ನನ್ನ ಭಾವನೆ ಇದೆ. ಉದಾಹರಣೆಗೆ ಎಂಡ್ ಟು ಎಂಡ್ ಎಲ್ಲ ಮಾಡಾದಂದ್ರೆ ಆಕ್ಷನ್ ಪ್ಲಾನ್ ಅಲ್ಲಿ ಸಾಕಷ್ಟು ನಮಗೆ ಬದಲಾವಣೆ ಎಲ್ಲ ಸಿಗ್ತಾ ಇದೆ. ಉದಾಹರಣೆಗೆ ಒಂದ್ಸರಿ ಆಕ್ಷನ್ ಪ್ಲಾನ್ ಫೈನಲ್ ಆದ ನಂತರ ಈಗ ವೆರಿ ಡಿಫಿಕಲ್ಟ್ ಟು ಚೇಂಜ್ ಆರ್ ಅಡಿಷನಲ್ ವರ್ಕ್ ತಗೊಳ್ಬೇಕು ಅಂದ್ರೆ ಎಲ್ಲ ಮೇಲೆ ಸ್ಟೇಟಿಂದ ನಾವು ಪರ್ಮಿಷನ್ ತಗೊಳ್ಬೇಕಾಗತ್ತೆ. ಈಗ ಯುಕ್ತಾಧಾರದಲ್ಲಿ ಅದೇ ರೀತಿ ನೀವು ಯಾವ ವರ್ಕ್ ತಗೊಳ್ತೀರಾ, ಯಾವ ವರ್ಕ್ ನೀವು ಮಾಡಲಿಕ್ಕೆ ಇಷ್ಟ ಇದೆ, ನೀವು ಪ್ಲಾನಿಂಗ್ ಸ್ಟೇಜ್ನಲ್ಲೇ ನೀವು ಡಿಸೈಡ್ ಮಾಡಬೇಕು. ಸಪೋಸ್ ದೊಡ್ಡ ವರ್ಕ್ ಇದ್ರೆ ಪೋರ್ಷನ್ ವೈಸ್, ಈಗ ಪಿಡಿಒ ಹೇಳಿದಾಗ ಸಪೋಸ್ ದೊಡ್ಡ ಒಂದು ಕೆರೆ ಇದೆ, ಅದನ್ನು ತಗೊಳ್ಬೇಕು, ಒಂದು ವರ್ಷನಲ್ಲಿ ಆಗಲ್ಲ. ಯು ಹ್ಯಾವ್ ಟು ಪ್ರೀ ಡಿಸೈಡ್ ದ ಪೋರ್ಷನ್, ಹ್ಯಾಸ್ ಟು ಇಂಪ್ಲಿಮೆಂಟ್, ಹ್ಯಾಸ್ ಟು ಪುಟ್ ಇನ್ ಆಕ್ಷನ್ ಪ್ಲಾನ್. ಅದೇ ನೀವು ಕೆಲಸ ಮಾತ್ರ ಮಾಡಬಹುದು. ಅಂಡ್ ದಟ್ ಯು ಹ್ಯಾವ್ ಟು ಕಂಪ್ಲೀಟ್ ಇಟ್ ವಿದಿನ್ ದ ಸೇಮ್ ಫೈನಾನ್ಷಿಯಲ್ ಇಯರ್. ಸೊ ಈ ಥರ ಒಂದು ಪ್ಲಾನ್ ಮಾಡಿ ಇಫೆಕ್ಟಿವ್ ಆಗಿ ಆಗಿದ್ರೆ ಮಾತ್ರ ಆಕ್ಚುಯಲ್ ವರ್ಕ್ ಕಂಪ್ಲೀಷನ್ ಆಗ್ತದೆ. ಸೊ ದಿಸ್ ಈಸ್ ಅ ಗುಡ್ ಸ್ಟೆಪ್ ಇನ್ ರೈಟ್ ಡೈರೆಕ್ಷನ್. ಬಟ್ ಇದು ಮೊದಲ ವರ್ಷ ಇದೆ, ಅದಕ್ಕೆ ಕೆಲವು ಇಶ್ಯೂಸ್ ಎಲ್ಲ ಬರ್ಬೋದು. ಬಟ್ 3 ಗ್ರಾಮ ಪಂಚಾಯತ್ ಯಾರಿದ್ದಾರೆ ಸ್ವಲ್ಪ ಕಪ್ಗಲ್ ಅಂಡ್ ಚಿಚಿರ್ತಿ ಯಾರೊಬ್ಬರು ಪಿಡಿಒ ಮಾತಾಡ್ತಾರೆ. ಕಪ್ಗಲ್ ಮಹಾತ್ಮ ಗಾಂಧಿ ನರೇಗಾ, ನೈಸರ್ಗಿಕ ಸಂಪನ್ಮೂಲ ನಿರ್ವಹಣಾ ಕಾಮಗಾರಿಗಳು ಮತ್ತು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಗಳಂತಹ ವಿವಿಧ ಕಾರ್ಯಕ್ರಮಗಳಲ್ಲಿ ನಿರ್ಮಿಸಲಾದ ಸ್ವತ್ತುಗಳೊಂದಿಗೆ ಇದು ಕಾರ್ಯನಿರ್ವಹಿಸುತ್ತದೆ ಹಾಗೂ ಯುಕ್ತಾಧಾರ ತಂತ್ರಾಂಶವು ವಿಶ್ಲೇಷಣಾ ಸಾಧನೆಗಳನ್ನು ಒಳಗೊಂಡಿದ್ದು, ಹಿಂದಿನ ಸ್ವತ್ತುಗಳನ್ನು ವಿಶ್ಲೇಷಿಸಲು ಮತ್ತು ಹೊಸ ಯೋಜನೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಎಂದರು. ತರಬೇತಿಯಲ್ಲಿ ಯಾವುದೇ ಸಮಸ್ಯೆ ಇದ್ದಲ್ಲಿ ತಿಳಿಸಬೇಕು. ಸಮಸ್ಯೆ ಕುರಿತು ರಾಜ್ಯ ಮಟ್ಟದ ಸಭೆಯಲ್ಲಿ ಸಮಸ್ಯೆಗಳು ಹೇಳಿ ಬಗೆಹರಿಸುವ ಕೆಲಸ ಮಾಡಲಾಗುತ್ತದೆ. ಈಗಾಗಲೇ ಕಪಗಲ್, ಚಿಂಚರಕಿ ಸೇರಿ 3 ಗ್ರಾಮ ಪಂಚಾಯಿತಿಗಳು ಮಾಡಿದ್ದು ಯಾವುದೇ ಸಮಸ್ಯೆ ಕಂಡು ಬಂದಿಲ್ಲ. ಸಮಸ್ಯೆಗಳು ಕುರಿತು ಮುಂಚಿತವಾಗಿ ಮಾಹಿತಿ ನೀಡಲು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಶರಣಬಸವ, ಸಿರವಾರ್ ತಾಲೂಕು ಪಂಚಾಯತ್ ಇಒ ಶಶಿಧರ್ ಸ್ವಾಮಿ, ಮಾನವಿ ತಾಲೂಕು ಪಂಚಾಯತ್ ಇಒ ಖಾಲಿದ್, ರಾಯಚೂರು ತಾಲೂಕು ಪಂಚಾಯತ್ ಇಒ ಚಂದ್ರಶೇಖರ್ ಪವಾರ್ ಸೇರಿದಂತೆ ಅಧಿಕಾರಿಗಳು ಭಾಗವಹಿಸಿದ್ದರು. ಈಗ ಜಾಹೀರಾತು. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. 16ನೇ ವರ್ಷದ ಶರಣ್ಣ ನವರಾತ್ರಿ ಮಹೋತ್ಸವ ದಿನಾಂಕ 22/9/2025 ಸೋಮವಾರ.
1/10/2025 ಆಯುಧ ಪೂಜೆ ದಿವಸ ಗಣಹೋಮ, ರುದ್ರಹೋಮ, ಅನ್ನದಾಸೋಹ ಇರುತ್ತದೆ. ತನು ಮನ ಧನವೆಂಬ ತ್ರಿಕರ್ಣ ಸೇವೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಶ್ರೀಮಾತಾ ತುಳಜಾ ಭವಾನಿ ದೇವಸ್ಥಾನ, ಬೋಳ್ಮಾಂದೊಡ್ಡಿ ರಸ್ತೆ, ರಾಯಚೂರು. ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಕೋರುವವರು ಸಾಗರ್ ಪಾಟೀಲ್. ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ರಾಯಚೂರು ಜಿಲ್ಲೆಯ ಮಾನ್ವಿಗೆ ಗಡಿಪಾರು ಮಾಡಿರುವುದನ್ನು ವಿರೋಧಿಸಿ ದಲಿತ ಸೇನೆ ಮತ್ತು ಸಮಾನ ಮನಸ್ಕರ ವೇದಿಕೆಯಿಂದ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇದೇ ವೇಳೆ ವೇದಿಕೆಯ ಜಿಲ್ಲಾಧ್ಯಕ್ಷ ಮಾರುತಿ ಬಡಿಗೇರ್ ಮಾತನಾಡಿ, ಬುರುಡೆ ಗ್ಯಾಂಗ್ ಮುಖ್ಯಸ್ಥ ಮಹೇಶ್ ತಿಮರೋಡಿಯನ್ನು ಮಾನ್ವಿಗೆ ಗಡಿಪಾರು ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಾಯಕ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ. ಅಂತಹ ಆರೋಪಿ ಸಮೃದ್ಧ ಜಿಲ್ಲೆಯಾದ ರಾಯಚೂರಿಗೆ ಬರಬಾರದೆಂಬ ಒತ್ತಾಯವಿದ್ದು, ಮುಖ್ಯಮಂತ್ರಿಗಳು, ಗೃಹ ಸಚಿವರು ಕೂಡಲೇ ಈ ಬಗ್ಗೆ ಗಮನ ಹರಿಸಬೇಕು ಮತ್ತು ಮಾನ್ವಿಗೆ ಗಡಿಪಾರು ಮಾಡಿರುವುದನ್ನು ತಕ್ಷಣ ವಾಪಸ್ ಪಡೆದು ಯಾವುದಾದರೂ ಕಾಡಿಗೆ ಅಂತಹ ಆರೋಪಿಯನ್ನು ಗಡಿಪಾರು ಮಾಡಬೇಕು ಎಂದು ಆಗ್ರಹಿಸಿದರು. ಮೂವತ್ತೆರಡು ಕ್ರಿಮಿನಲ್ ಪ್ರಕರಣಗಳಲ್ಲಿ ದಾಖಲಾಗಿ ನಮ್ಮ ಜಿಲ್ಲೆಗೆ ಗಡಿಪಾರಾಗಿ ಬರುತ್ತಿರುವಂತ ಮಹೇಶ್ ಶೆಟ್ಟಿ ನ್ಯಾಯ ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜಯವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜಯವಾಗಲಿ. ಶಾಂತಿಯುತ ಜಿಲ್ಲೆಯಾದಂತ ನಮ್ಮ ರಾಯಚೂರು ಜಿಲ್ಲೆಗೆ ತಿಮ್ಮಾರೋಡಿಯನ್ನು ಕಳಿಸಲೇಬಾರದು. ಬೇಡವೇ ಬೇಡ. ಅವನನ್ನು ಕಾಡಿಗೆ ಕಳಿಸಿ. ಕಾಡಿಗೆ ಬೇಡ. ಬೆಂಗಳೂರಿಗೆ ನಿಯೋಗ ತೆರಳಿ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಿಗೆ ಮನವಿಯನ್ನು ಸಲ್ಲಿಸಲಾಗುವುದು. ಜೊತೆಗೆ ಜಿಲ್ಲೆಯ ಸಚಿವರು, ಶಾಸಕರು ಕೂಡ ಸರ್ಕಾರದ ಮೇಲೆ ಒತ್ತಡ ಹಾಕಿ ಮಹೇಶ್ ತಿಮರೋಡಿಯನ್ನು ಮಾನ್ವಿಗೆ ಬಾರದಂತೆ ಒತ್ತಾಯಿಸಬೇಕು. ವೇದಿಕೆಯಿಂದ ಹೋರಾಟ ನಿರಂತರವಾಗಿರುತ್ತದೆ ಎಂದು ತಿಳಿಸಿದರು. ಏನು ಬುರುಡೆ ಗ್ಯಾಂಗು ಮುಖ್ಯಸ್ಥ ಆಗಿರುವಂಥ ಮಹೇಶ್ ತಿಮರೋಡಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಆದೇಶ ಮಾಡಿದ್ದಾರೆ, ಸಹಾಯಕ ಆಯುಕ್ತರು. ಏನಂದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಅವ್ರನ್ನ ಗಡಿಪಾರು ಮಾಡಿದ್ದಾರೆ 1 ವರ್ಷದ ಅವಧಿಗೆ. ನಮ್ಮದೇನು ಬೇಡಿಕೆ ಅಂದರೆ ಅಂಥ ಕ್ರಿಮಿನಲ್ಗಳು ನಮ್ಮ ರಾಯಚೂರು ಜಿಲ್ಲೆಗೆ ಬರಬಾರದೆಂಬುದೇ ನಮ್ಮ ಒಂದು ಬೇಡಿಕೆ ಆಗಿದೆ. ಇದು ಸರ್ಕಾರಕ್ಕೆ ನಾವು ಈಗಾಗಲೇ ಮನವಿಯನ್ನು ಸಹ ಸಲ್ಲಿಸ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಯಾವುದೇ ದೃಷ್ಟಿಯಿಂದ ನಮ್ಮ ರಾಯಚೂರು ಜಿಲ್ಲೆ ಒಂದು ಉತ್ತಮವಾದ ಜಿಲ್ಲೆ ಆಗಿದೆ. ಇಲ್ಲಿ ಸೌಹಾರ್ದತೆಯಿಂದ ನಾವು ಬಾಳ್ತಾ ಇದ್ದೇವೆ. ಇಂಥ ಜಿಲ್ಲೆಗೆ ದಯಮಾಡಿ ಮಹೇಶ್ ತಿಮರೋಡಿಯನ್ನು ಇಲ್ಲಿ ಹಾಕಬಾರದೆಂದು ನಾವು ಈ ಸಂದರ್ಭದಲ್ಲಿ ದಲಿತ ಸೇನೆ ಮತ್ತು ಸಮಾನ ಮನಸ್ಕರ ವೇದಿಕೆಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೆ ನಾವು ಮಹೇಶ್ ತಿಮರೋಡಿಯನ್ನು ನಮ್ಮ ಜಿಲ್ಲೆಗೆ ಪ್ರವೇಶ ಮಾಡಕೂಡದು ಎಂದು ನಾವು ಈ ಮೂಲಕ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮದು ನಿರಂತರ ಹೋರಾಟ ಆಗುತ್ತದೆ. ಇಂದಿನಿಂದ ನಾಳೆ ನಾವು ಗೃಹ ಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ. ಬೆಂಗಳೂರಿಗೆ ಒಂದು ನಿಯೋಗ ಹೋಗಿ ಅಲ್ಲಿ ನಾವು ಮನವಿ ಕೊಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಜಿಲ್ಲೆಯ ಸಚಿವರು, ಶಾಸಕರು ಸಹ ಸರ್ಕಾರದ ಮೇಲೆ ಒತ್ತಡ ತರಬೇಕು. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅದು ನಮ್ಮ ಜಿಲ್ಲೆ ಒಂದು ಶಾಂತಿಯುತ ಇರುವಂಥ ಜಿಲ್ಲೆ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ. ಮಹೇಶ್ ತಿಮರೋಡಿ ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಗೆ ಕಾಲಿಡಬಾರದು. ಇದು ನಮ್ಮ ದಲಿತ ಸೇನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಾವೀದ್ ಖಾನ್ ಮಾತನಾಡಿ, ನಮ್ಮ ಜಿಲ್ಲೆ ಶಾಂತಿಯ ತೋಟವಾಗಿದ್ದು ಇಲ್ಲಿ ಅಶಾಂತಿ ಹುಟ್ಟು ಹಾಕದೆ ಇಂಥ ಕ್ರಿಮಿನಲ್ಗಳನ್ನು ನಮ್ಮ ಜಿಲ್ಲೆಗೆ ಬೇಕಾಗಿಲ್ಲ. ಬೇರೆ ಜಿಲ್ಲೆಗೂ ಕಳಿಸಬೇಡಿ, ಯಾವುದಾದರೂ ಕಾಡಿಗೆ ಕಳಿಸಿ ಎಂದು ಒತ್ತಾಯಿಸಿದರು. ನಾನು ಮಾನ್ವಿ ತಾಲೂಕಿನವನಾಗಿದ್ದು ಮಾನ್ವಿ ಮಾನವೀಯತೆಯ ತಾಲೂಕು ಆಗಿದೆ. ಇಂಥದರಲ್ಲಿ ಇಂಥ ಕ್ರಿಮಿನಲ್ಗಳು ಬೇಕಾಗಿಲ್ಲ. ದಯಮಾಡಿ ಗಡಿಪಾರು ಆದೇಶ ಮಾನ್ವಿ ತಾಲೂಕಿಗೆ ಹಾಕಿರುವುದನ್ನು ರದ್ದುಪಡಿಸಿ ಸರ್ಕಾರ ಕೂಡಲೇ ಬೇರೆ ಕಡೆ ಹಾಕಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಸೌಹಾರ್ದತಾ ಸಮಿತಿಯ ಮುಖ್ಯ ಸಂಯೋಜಕ ಆಲಂ ಘನಿ, ಮೌನೇಶ್ ವಡವಾಟಿ, ಮೊಹಮ್ಮದ್ ಶಾಲಂ, ವಿನೋದ್ ಕುಮಾರ್, ಅಲ್ಲಾವಲಿ ಗಬ್ಬೂರ್ ಸೇರಿದಂತೆ ವೇದಿಕೆಯ ಪ್ರಮುಖರು ಉಪಸ್ಥಿತರಿದ್ದರು. ಮಹಾನಗರ
ಪಾಲಿಕೆ ಸದಸ್ಯ ಜಿಂದಪ್ಪನ ಮೇಲೆ ಹಲ್ಲೆ ಮಾಡಿದ ಜಿ ತಿಮ್ಮಾರೆಡ್ಡಿ ಮತ್ತು ಇತರರನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ಗಂಗಾ ಮತಸ್ಥರ ಸೇವಾ ಸಂಘದ ವತಿಯಿಂದ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಿಗೆ ಮನವಿ ಸಲ್ಲಿಸಿದರು. ಮಹಾನಗರ ಪಾಲಿಕೆಯ ಮಹಾಪೌರರ ಉಪಸ್ಥಿತಿಯಲ್ಲಿ ಪಾಲಿಕೆ ಕಚೇರಿಯಲ್ಲಿ ಜಿ ತಿಮ್ಮಾರೆಡ್ಡಿ ಹಾಗೂ ಅವರ ಕಡೆಯವರು ಸೇರಿಕೊಂಡು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಎಂದು ದೂರಿದರು. ಪಾಲಿಕೆಗೆ ನುಗ್ಗಿ ಕಚೇರಿಯಲ್ಲಿರುವ ಪೀಠೋಪಕರಣಗಳನ್ನು ಧ್ವಂಸ ಮಾಡಿ ಪಾಲಿಕೆ ಸದಸ್ಯ ಜಿಂದಪ್ಪ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಜಿಂದಪ್ಪ ಇವರು ಸಮಾಜದಲ್ಲಿ ಒಳ್ಳೆಯ ಸುಸಂಸ್ಕೃತ ಸೌಜನ್ಯಯುತ ವ್ಯಕ್ತಿಯಾಗಿದ್ದು ಜಿಲ್ಲಾ ಗಂಗಾ ಮತಸ್ಥರ ಸಮಾಜದ ಹಿರಿಯ ಮುಖಂಡರಾಗಿದ್ದಾರೆ. ಇವರ ಮೇಲೆ ಏಕಾಏಕಿ ಗುಂಡಾಗಿರಿ ದೌರ್ಜನ್ಯದಿಂದ ಮಾರಣಾಂತಿಕ ಹಲ್ಲೆ ಮಾಡಿರುವುದನ್ನು ಜಿಲ್ಲಾ ಗಂಗಾ ಮತಸ್ಥರ ಸಮಾಜವು ಖಂಡಿಸುತ್ತದೆ. ಜಿಲ್ಲಾ ಗಂಗಾ ಮತಸ್ಥರ ಸಮಾಜದ ಮುಂದಿನ ಆಕ್ರೋಶಕ್ಕೆ ಅವಕಾಶ ನೀಡದೆ ಗುಂಡಾ ಪ್ರವೃತ್ತಿಯುಳ್ಳ ಬಿ ತಿಮ್ಮಾರೆಡ್ಡಿ ಮತ್ತು ಅವರ ಕಡೆಯವರು ನಡೆಸಿದ ಹಲ್ಲೆಯನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಬಂಧಿಸಬೇಕು. ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇಟ್ಕೊಂಡು ಹೊರಗೆ ಏಕೈಕ ಹೊರಗೊಂಡು ಆಮೇಲೆ ಎಲ್ಲರೂ ನಮ್ಮ ಎಲ್ಲೋ ಮಹಾನಗರ ಪಾಲಿಕೆಯಲ್ಲಿ ಕೊಡ್ತಾರೆ ಹೋಗಿ ಈಗ ಅಟಕ್ ಮಾಡಿಸ್ಬಿಡ್ತಾರೆ. ಹರಣ ಅಂತ ಹೋಗ್ತಂದ್ರೆ ಅಲ್ಲೇ ಮಾಡೋದು ಅದರ ಕಿಡ್ನಿ ಪ್ರಾಬ್ಲಮ್ ಅದ, ಹಾರ್ಟ್ ಪ್ರಾಬ್ಲಮ್ ಎಲ್ಲ. ಹಾಗಾಗಿ ಇವರ ಮೇಲೆ ಈ ರೀತಿ ಇಲ್ಲದೆ ಬೇರೆಯವ್ರ ಮೇಲೆ ಇದೇ ರೀತಿ ಆದರೆ ಭಾಳ ಕಷ್ಟ ಆಗ್ತದೆ. ಮತ್ತು ಇವರೇನು ಜಮೀನು ಕೊಟ್ಟಿದ್ದು ಅದ್ರ ಸಂಬಂಧ ಕೊಟ್ಟಿದ್ದು ಅದಲ್ಲೇನೋ ಅದ್ರ ಸಂಬಂಧ ಅವರು ಕೂಡ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಯಾರು ಸುಮ್ಮನೆ ಮಾಡ್ಕೊಳ್ಳೋದು ಅದು ಬೇರೆ ಕೊಡ್ತಾರೆ. ನಾವು ಸಮುದಾಯ ಈಗ ಸಮುದಾಯದ ವತಿಯಿಂದ ಅವ್ರಿಗೇನು ಹಲ್ಲೆ ಮಾಡಿದ್ದಾರೆ ತಿಮ್ಮಾರೆಡ್ಡಿ ಮತ್ತು ಅವರ ಸಹಚರರು ಅವರ ಮೇಲೆ ಭಾಳ ನಾವೆಲ್ಲ ಸಮುದಾಯವರು ಖಂಡನೆ ಮಾಡಿ ಅವರಿಗೆ ಮೇಲೆ ಸೂಕ್ತ ಕ್ರಮ ಆಗಬೇಕು, ಕ್ರಮ ಜರುಗಿಸಲೇಬೇಕು. ಹಾಗಾಗಿ ನಮ್ಮ ಸಮಾಜದ ವತಿಯಿಂದ ನಾವು ಬೇಡಿಕೆ ತಮ್ಮಲ್ಲಿ ಇಡ್ತಾ ಇದ್ದೀವಿ. ಅವರು ಯಾರ್ಯಾರು ಎಷ್ಟೇ ಜನ ಮೊದಲು ಶೀಘ್ರವಾಗಿ ಅವರು ಬಂಧನಕ್ಕೊಳಪಡಿಸಬೇಕು. ಅವ್ರ ಮೇಲೆ ಹೆಚ್ಚಿನ ಕ್ರಮ ಜರುಗಬೇಕು ಅಂತೇಳಿ ಇಡೀ ಸಮುದಾಯದವರೆಲ್ಲ ಸೇರಿಕೊಡ್ತಾ ಇದ್ದೀವಿ ಸರ್. ಸ್ವಲ್ಪ ಈಗಾಗಲೇ ತನಿಖೆನೂ ಆಗಿದೆ, ಇದಂದರೆ FIR ಆಗಿದೆ, ಕ್ರಮ ಈಗ ತನಿಖೆ FIR ಅದ್ರ ತಕ್ಕಂತೆ ಸೆಕ್ಷನ್ ಹಾಕ್ಬೇಕು ಸರ್. ಅದು ಒಂದು ರೀತಿ ಸಾಯುವಂಥ ರೀತಿಯಲ್ಲಿ ಹೊಡೆದಾರ, ಅದಕ್ಕಾಗಿ ಅದ್ರ ತಕ್ಕಂತೆ ಸೆಕ್ಷನ್ ಹಾಕಬೇಕಾಗ್ಯದ. ಸ್ವಲ್ಪ ತಾವು ಏನು ಅರ್ಜಿಯಲ್ಲಿ ಇರುತ್ತೋ ಅದೇ ಸೆಕ್ಷನ್ ಯಾವುದು ಬದಲಾವಣೆ ಆಗಲ್ಲ. ಇಂತಹ ಘಟನೆ ಮರುಕಳಿಸದಂತೆ ಕ್ರಮ ವಹಿಸಬೇಕು. ಜಿ ತಿಮ್ಮಾರೆಡ್ಡಿ ಇವರು ಇಂತಹ ಘಟನೆಗಳನ್ನು ಸಾಕಷ್ಟು ಮುಗ್ಧರ ಮೇಲೆ ಮಾಡಿದ್ದಾರೆ ಎಂದು ದೂರಿದರು. ಇವರ ಮೇಲೆ ಒಂದೆರಡು ಪ್ರಕರಣಗಳು ದಾಖಲಾಗಿವೆ. ಇವರ ಮೇಲೆ ಗುಂಡಾ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಗಂಗಾ ಮತಸ್ಥ ಸಮಾಜದ ಜಿಲ್ಲಾಧ್ಯಕ್ಷ ಕೆ ಶಾಂತಪ್ಪ, ಮುಖಂಡರಾದ ಕೆ ಶರಣಪ್ಪ ಕಲ್ಮಲ, ಕಡಗೋಲ್ ಆಂಜನೇಯ, ಕಡಗೋಲ್ ಶರಣಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಹಾನಗರ ಪಾಲಿಕೆ ಅಧ್ಯಕ್ಷರ ಕಚೇರಿಯಲ್ಲಿ ಪಾಲಿಕೆ ಸದಸ್ಯ ಜಿಂದಪ್ಪ ಮೇಲೆ ನಡೆದ ಹಲ್ಲೆ ಘಟನೆಗೆ ಸಂಬಂಧಿಸಿದಂತೆ ವಾರ್ಡ್ ನಂಬರ್ 7ರ ಪಾಲಿಕೆ ಸದಸ್ಯ ಅನಿತಾಪತಿ ತಿಮ್ಮಾರೆಡ್ಡಿ ಇತರೆ 8 ಜನರ ವಿರುದ್ಧ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಲ್ಲೆಗೆ ಒಳಗಾದ ಜಿಂದಪ್ಪ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ. ಫೋನ್ ಕರೆ ಪಾಲಿಕೆ ಕಚೇರಿಗೆ ಆಗಮಿಸಿ ಹಲ್ಲೆ ನಡೆಸಿದ್ದು, ದೈಹಿಕ ಹಲ್ಲೆ ಮಾಡಿ ಅವಾಚ್ಯವಾಗಿ ನಿಂದಿಸಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ನೀಡಿದ ಲಿಖಿತ ದೂರು ಆಧರಿಸಿ BNS ಕಾಯ್ದೆನಡಿ 189(2), 191(2), 352, 115, 118, 324(4), 351(2), 3 ಸಹಿತ 190 ಅನ್ವಯ ಕೇಸ್ ದಾಖಲಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಸ್ತೆ ಗುಂಡಿಗಳನ್ನು ಮುಚ್ಚಲು ಕಾಂಗ್ರೆಸ್ ಸರ್ಕಾರ ವಿಫಲ, ಬಿಜೆಪಿಯಿಂದ ಪ್ರತಿಭಟನೆ. ಕಾರ್ಮಿಕರಿಗೆ ಕನಿಷ್ಠ ವೇತನ, ಸಹಕಾರ ಸಂಘ ಸ್ಥಾಪನೆಗೆ ಒತ್ತಾಯಿಸಿ AIUTC ಪ್ರತಿಭಟನೆ. ಉದ್ಯೋಗ ಖಾತ್ರಿ ಅನುಷ್ಠಾನಕ್ಕೆ ಯುಕ್ತಾಧಾರ ತಂತ್ರಾಂಶ ಬಳಕೆ ಮಾಡಲು ಜಿಲ್ಲಾ ಪಂಚಾಯಿತಿ CEO ಈಶ್ವರ್ ಕುಮಾರ್ ಕಾಂದು ಸೂಚನೆ. ಧರ್ಮಸ್ಥಳ ಬುರುಡೆ ಪ್ರಕರಣ
ತಿಮ್ಮರೋಡಿ ಮಾನವಿಗೆ ಗಡಿಪಾರು ವಿರೋಧಿಸಿ ದಲಿತ ಸೇನೆ ಪ್ರತಿಭಟನೆ. ಪಾಲಿಕೆ ಸದಸ್ಯ ಜಿಂದಪ್ಪ ಅವರ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ಗಂಗಾ ಮತಸ್ಥ ಸಮಾಜ ಒತ್ತಾಯ. ಪಾಲಿಕೆ ಸದಸ್ಯ ಜಿಂದಪ್ಪ ಮೇಲೆ ಹಲ್ಲೆ, ತಿಮ್ಮಾರೆಡ್ಡಿ ಸೇರಿ 8 ಜನರ ವಿರುದ್ಧ ಪ್ರಕರಣ ದಾಖಲು. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು.